ದೇಹದಲ್ಲಿರುವ ಗೆಡ್ಡೆಗಳನ್ನು ಹಾಗೆ ಬಿಡಬಾರ್ದು. ಏಕೆಂದರೆ ಯಾವ ಒಂದು ಪಾಯಿಂಟಲ್ಲಿ ಅದು ಸೌಮ್ಯ ಗೆಡ್ಡೆಯಿಂದ ಉಗ್ರ ಗೆಡ್ಡೆಯಾಗಿ ಪರಿವರ್ತನೆ ಹೊಂದುತ್ತೆ ಅಂತ ನಮಗೆ ಗೊತ್ತಿಲ್ಲ. ಎಸ್ಟ್ರೋಜನ್ ಹಾರ್ಮೋನ್ ಇದೆಯಲ್ಲ, ಹೆಣ್ಣು ಮಕ್ಕಳು ಎಷ್ಟು ವರ್ಷ ಇದಕ್ಕೆ ಎಕ್ಸ್ಪೋಸ್ ಆಗ್ತಾರೆ ಅನ್ನುವುದರ ಮೇಲೆ ಅವರ ದೇಹದಲ್ಲಿ ಕ್ಯಾನ್ಸರ್, ಅದು ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರು. ಹಿಂದೆ ಎಲ್ಲ 16-18 ವರ್ಷಕ್ಕೆ ಋತುಚಕ್ರ ಆರಂಭ ಆಗ್ತಿತ್ತು, ಸ್ವಲ್ಪ ನಿಧಾನ. ಏಕೆಂದರೆ ದೇಹದಲ್ಲಿ ಫ್ಯಾಟ್ ಸೆಲ್ಸ್ ಜಾಸ್ತಿ ಆದಂಗೆ ಅದು ಒಂದು ಸಿಗ್ನಲ್ ಹೋಗುತ್ತೆ ನಮ್ಮ ಹೈಪೋಥಲಾಮಸ್ಗೆ. ಮಗು ಪ್ರೆಗ್ನೆನ್ಸಿ ಆದ ತಕ್ಷಣ ಎಸ್ಟ್ರೋಜನ್ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ದೇಹದಲ್ಲಿ. ಮಗು ಆಗುವಂಥ ಸಂದರ್ಭದಲ್ಲಿ ಈ ಮೆಮೊರಿ ಸೆಲ್ಸ್ಗಳು ಡಿಫ್ರೆನ್ಷಿಯೇಟ್ ಆಗುತ್ತೆ, ಅಂದರೆ ಅದರ ರೂಪವನ್ನು ಬದಲಾಯಿಸುತ್ತೆ. ಕ್ಯಾನ್ಸರ್ ಆಗುವ ಸಾಧ್ಯತೆ ತುಂಬ ಕಮ್ಮಿ. ಹಾಗಾಗಿ ಹಿಂದಿನ ಕಾಲದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಪ್ರಮಾಣ ತುಂಬ ಕಡಿಮೆ ಇತ್ತು. ಇವಾಗ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ, ಮೊದಲನೇದಾಗಿ ಋತುಚಕ್ರ ಆರಂಭ ಆಗೋದು ಪ್ರಿಪೋನ್ ಆಗಿಬಿಟ್ಟಿದೆ. ಇವಾಗ ಏನಾಗಿದೆ, 8 ವರ್ಷ 10 ವರ್ಷಕ್ಕೆ ಋತುಚಕ್ರ ಆರಂಭ ಆಗ್ತಿದೆ. ಯಾವ ಹೆಂಗಸು ಮಗು ಇರೋದಿಲ್ಲ ಅಥವಾ ಒಂದು ಮಗು ಇರುತ್ತೆ, ಆ ಥರದ ಹೆಂಗಸರಿಗೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳು ಬೇಗ ಏನಕ್ಕೆ ಮೆನಿಸ್ಟ್ರೇಷನ್ಗೆ ಒಳಗಾಗ್ತಾರೆ ಅಂದರೆ, ಹೆಚ್ಚು ಮಾಂಸಾಹಾರವನ್ನು ಸೇವನೆ ಮಾಡೋದು, ಅದರಲ್ಲೂ ಪೌಲ್ಟ್ರಿ, ಆ ಕೋಳಿಗಳಿಗೆ ಗ್ರೋತ್ ಹಾರ್ಮೋನ್ನ ಇಂಜೆಕ್ಟ್ ಮಾಡಿರ್ತಾರೆ. ಈಗ ರೀಜನರೇಷನ್ ಅಂತಲೂ ಅಂತೀವಿ. ರೀಜನರೇಷನ್ ಕ್ಯಾನ್ಸರ್ ಅಲ್ಲ, ಅದು ಕಾರಣ ಜೀವಕೋಶಗಳು ಡಿವೈಡ್ ಆಗುತ್ತೆ, ಆದರೆ ಕ್ಯಾನ್ಸರ್ ಅಲ್ಲ. ಇಲ್ಲಿ ಕ್ಯಾನ್ಸರ್ ಅಂತ ಪದ ಬಳಸಬೇಕಾದ್ರೆ ಯಾವುದೋ ಬಹಳಷ್ಟು ಜನಕ್ಕೆ ತಾವೆಲ್ಲ ಕೇಳಿರ್ಬೋದು, ಅವರಿಗೆ ಗೆಡ್ಡೆ ಆಗಿತ್ತು, ಅದನ್ನು ವೈದ್ಯರು ಶಸ್ತ್ರಚಿಕಿತ್ಸೆ ಮುಖಾಂತರ ತೆಗೆದು ಹಾಕಿದ್ರು ಅಂತಾರೆ. ಆದರೆ ಕ್ಯಾನ್ಸರ್ ಗೆಡ್ಡೆ ಅಲ್ಲ, ಅದೊಂದು ಬರೀ ಗೆಡ್ಡೆ ಅಂತಾರೆ. ಇಲ್ಲಿ ಬರೀ ಗೆಡ್ಡೆ ಕ್ಯಾನ್ಸರ್ ಗೆಡ್ಡೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಎಲ್ಲೋ ಒಂದು ದೇಹದಲ್ಲಿ ಒಂದು ಗೆಡ್ಡೆ ಇರುತ್ತೆ ಅಂದರೆ ಅದು ಸೌಮ್ಯ ಗೆಡ್ಡೆ ಅಂತೀವಿ, ಬಿನೈನ್ ಅಂತೀವಿ. ಅದು ಕ್ಯಾನ್ಸರ್ ಅಲ್ಲ, ಅದು ಸುಮ್ಮನೆ ಹಾಗೇ ಇರುತ್ತೆ, ಎಷ್ಟೋ ವರ್ಷಗಳು ಹಾಗೇ ಇರುತ್ತೆ. ಯಾವಾಗಲೂ ಒಂದು ಸಲ ಅದು ಸ್ವಲ್ಪ ಬೆಳವಣಿಗೆ ಆದ ಥರ ಅನ್ನಿಸ್ಬಹುದು, ಆದರೆ ದೇಹದಲ್ಲಿರುವ ಗೆಡ್ಡೆಗಳನ್ನು ಹಾಗೆ ಬಿಡಬಾರ್ದು. ಏಕೆಂದರೆ ಯಾವ ಒಂದು ಪಾಯಿಂಟಲ್ಲಿ ಅದು ಸೌಮ್ಯ ಗೆಡ್ಡೆಯಿಂದ ಉಗ್ರ ಗೆಡ್ಡೆಯಾಗಿ ಪರಿವರ್ತನೆ ಹೊಂದುತ್ತೆ ಅಂತ ನಮಗೆ ಗೊತ್ತಿಲ್ಲ. ಪರಿಸರದ ಯಾವ ಅಂಶ ಈ ಸೌಮ್ಯ ಗೆಡ್ಡೆಯನ್ನು ಉಗ್ರಗೆಡ್ಡೆ ಮಾಡುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ವೈದ್ಯರು ಏನು ಮಾಡ್ತಾರೆ, ರಿಸ್ಕ್ ಮಾಡೋದು ಬೇಡ ಅನ್ನುವ ಒಂದು ದೃಷ್ಟಿಯಿಂದ ಏನೋ ಒಂದು ಯೂಟ್ರಸಲ್ಲಿ ಒಂದು ಗೆಡ್ಡೆ ಇದೆ ಅಥವಾ ಬ್ರೆಸ್ಟಲ್ಲಿ ಒಂದು ಗೆಡ್ಡೆ ಇದೆ, ಅದು ಕ್ಯಾನ್ಸರ್ ಅಲ್ಲ, ಅದನ್ನು ಟೆಸ್ಟ್ ಮಾಡಿ ನೋಡ್ತಾರೆ. ಬಯಾಪ್ಸಿ ಅಂದರೆ ಆ ಒಂದು ಟಿಶ್ಯೂನ ತೆಗೆದುಕೊಂಡು ಅದನ್ನು ಪ್ರೊಸೆಸ್ ಮಾಡಿ, ಬಯಾಪ್ಸಿಯ ನಂತರ ಅದು ಹಿಸ್ಟೋಪೆಥಾಲಜಿಕಲ್ ಅಬ್ಸರ್ವೇಷನ್ ಅಂತ ಕರಿತೀವಿ. ಆ ಸ್ಲೈಡ್ಸ್ಗಳನ್ನ ಮಾಡಿ ಅದನ್ನು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡಿದಾಗ ಅದು ಕ್ಯಾನ್ಸರ್ ಜೀವಕೋಶನ ಅಥವಾ ನಾರ್ಮಲ್ ಜೀವಕೋಶನ ಅಂತ ಗೊತ್ತಾಗುತ್ತೆ. ಅವಾಗ ಅವ್ರು ಹೇಳ್ಬೋದು ಇದೇನು ಕ್ಯಾನ್ಸರ್ ಗೆಡ್ಡೆ ಅಲ್ಲ ಅಂತ. ಆದರೂ ಏನು ಮಾಡ್ತಾರೆ, ಬೇಡ ಇರೋದು ಅಂತೇಳಿ ತೆಗೆದು ಹಾಕುವಂಥ ಸಂಭವನೂ ಇರುತ್ತೆ. ಕಾರಣ ಗೆಡ್ಡೆ ಇವತ್ತಿನ ದಿನ ಸೌಮ್ಯ ಗೆಡ್ಡೆ ಆಗಿರ್ಬೋದು, ಟ್ಯೂಮರ್ ಅಂತ ಅಂತಾರೆ, ಕ್ಯಾನ್ಸರ್ ಅಲ್ಲ. ಆದರೆ ಯಾವತ್ತು ಅದು ಉಗ್ರಗೆಡ್ಡೆ ಆಗಿ ಅದು ಪರಿವರ್ತನೆ ಹೊಂದುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ರಿಸ್ಕ್ ಮಾಡೋದು ಬೇಡ ಅಂತೇಳಿ ವೈದ್ಯರು ಏನು ಮಾಡ್ತಾರೆ, ಅದು ಯೂಟ್ರಸಲ್ಲೇ ಆಗಲಿ, ಫೆಲೋಪಿಯನ್ ಟ್ಯೂಬಲ್ಲೇ ಆಗಿರಲಿ ಅಥವಾ ಬೇರೆ ಎಲ್ಲೇ ಆ ಥರ ಗೆಡ್ಡೆಗಳಿದ್ರೂ ಅದನ್ನು ಆದಷ್ಟು ಅದನ್ನು ತೆಗೆದು ಹಾಕಿ ಅದನ್ನು ಏನು ಇರಬಾರ್ದು ದೇಹದಲ್ಲಿ ಅನ್ನೋ ಥರ ನೋಡ್ಕೊತಾರೆ. ಮೇಡಮ್, ಹೆಣ್ಮಕ್ಳಲ್ಲೇ ಯಾಕೆ ಬಹಳ ಇತ್ತೀಚೆಗೆ ಕ್ಯಾನ್ಸರ್ ಗೆಡ್ಡೆಗಳು ಕಂಡು ಬರುತ್ತೆ? ಬ್ರೆಸ್ಟಲ್ಲಿ ಆಗಿರ್ಬೋದು, ಯೂಟ್ರಸಲ್ಲಿ ಆಗಿರ್ಬೋದು, ಆಮೇಲೆ ಎಲ್ಲಿ ಮಸಲ್ಸ್ ಜಾಸ್ತಿ ಇರುತ್ತೋ, ಬೊಜ್ಜು ಕೊಬ್ಬು ಇದ್ದಂಥ ಜಾಗದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಅದರಲ್ಲೂ ಇತ್ತೀಚೆಗೆ ಕೇಸಸ್ನ ತೊಗೊಂಡ್ರೆ ಚೆಸ್ಟ್ ಕ್ಯಾನ್ಸರು ಮೆನ್ಸಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ, ಎಲ್ಲೋ ವೆರಿ ರೇರ್ ಕೇಸ್, ಲಕ್ಷಕ್ಕೊಬ್ಬರಿಗೆ ಕಾಣಿಸ್ಕೊಳ್ಳುತ್ತೆ. ಬಟ್ ಹೆಣ್ಮಕ್ಳಿಗೆ ಯಾಕೆ ಹೀಗೆ? ಸ್ತನ ಕ್ಯಾನ್ಸರ್ ಬಹಳ ಒಂದು ಪ್ರಮುಖವಾದ ಕಾರಣ ಅಂದರೆ ಎಸ್ಟ್ರೋಜನ್ ಅಂತ. ಹೆಣ್ಣು ಮಕ್ಕಳಲ್ಲಿ ಬಿಡುಗಡೆಯಾಗುವ ಹಾರ್ಮೋನು, ಪ್ರಮುಖವಾದ ಹಾರ್ಮೋನು ಎಸ್ಟ್ರೋಜನ್ನು. ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಈ ಎಸ್ಟ್ರೋಜನ್ ಹಾರ್ಮೋನ್ ಇದೆಯಲ್ಲ, ಹೆಣ್ಣು ಮಕ್ಕಳು ಎಷ್ಟು ವರ್ಷ ಇದಕ್ಕೆ ಎಕ್ಸ್ಪೋಸ್ ಆಗ್ತಾರೆ ಅನ್ನುವುದರ ಮೇಲೆ ಅವರ ದೇಹದಲ್ಲಿ ಕ್ಯಾನ್ಸರ್, ಅದು ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರು. ಇದೇನಾಗುತ್ತೆ ಅಂದರೆ, ಈ ಎಸ್ಟ್ರೋಜನ್ ರೆಸೆಪ್ಟಾರ್ಗಳು ಬ್ರೆಸ್ಟ್ ಸೆಲ್ಗಳಿದೆಯಲ್ಲ, ಮೆಮೊರಿ ಸೆಲ್ಸ್, ಅದರ ಮೇಲೆ ಇದರ ರಿಸೆಪ್ಟಾರ್ಸ್ ಇರುತ್ತೆ. ಅದೇ ಥರ ಓವರಿಸಲ್ಲಿ ಈ ರೆಸೆಪ್ಟಾರ್ಗಳಿರುತ್ತೆ. ಆಮೇಲೆ ಯೂಟ್ರಸಲ್ಲಿ ಇದ್ರದ್ದು ರೆಸೆಪ್ಟಾರ್ಗಳಿರುತ್ತೆ. ಇದೇನೆಂದರೆ, ಈ ಎಸ್ಟ್ರೋಜನ್ ಅನ್ನೋದು ಒಂದು ಹಾರ್ಮೋನುಗಳು ಬಿಡುಗಡೆಯಾದಾಗ
ಅದಕ್ಕೆ ಯಾವುದೇ ಒಂದು ನಳಿಕೆ ಇಲ್ಲ, ಅದ್ರ ಮುಖಾಂತರ ಹೋಗಿ ಅದು ಬ್ರೆಸ್ಟ್ ಸೆಲ್ಸ್ಗೆ ಅಥವಾ ಯೂಟ್ರಸ್ಗೆ ಓವರಿಗೆ ಹೋಗೋದಿಲ್ಲ, ಅದು ರಕ್ತಕ್ಕೆ ಹೋಗ್ಬಿಡುತ್ತೆ, ಅದು ಡೈರೆಕ್ಟು ಹಾರ್ಮೋನುಗಳಿಗೆ ಯಾವುದೇ ಒಂದು ನಳಿಕೆಗಳು ಇಲ್ಲ, ರಕ್ತದಲ್ಲಿರುತ್ತದು. ರಕ್ತದಲ್ಲಿ ದೇಹದಲ್ಲಿ ಸರ್ಕ್ಯುಲೇಟ್ ಆದಾಗ ಒಂದೊಂದು ಪರ್ಟಿಕ್ಯುಲರ್ ಅಂಗದಲ್ಲಿ ಅದರದ ಒಂದು ರೆಸೆಪ್ಟಾರ್, ಅಲ್ಲಿಗೆ ಹೋಗಿ ಅದು ತಲುಪಬೇಕು ಅನ್ನೋದಕ್ಕೆ ರೆಸೆಪ್ಟಾರ್ಗಳು ಇರುತ್ತೆ. ಇದು ಬ್ರೆಸ್ಟಲ್ಲಿ ಇರುತ್ತೆ, ಮತ್ತು ಓವರೀಸಲ್ಲಿರುತ್ತೆ, ಯೂಟ್ರಸ್ ಇಂಥ ಜಾಗದಲ್ಲಿ ಮಾತ್ರ ಇರೋ ಅಂಥದ್ದು. ಇಲ್ಲೇನಾಗುತ್ತೆ, ಹಿಂದಿನ ಕಾಲದಲ್ಲಿ ಎಸ್ಟ್ರೋಜನ್ನು ಯಾವಾಗ ಬಿಡುಗಡೆ ಆಗ್ತಿತ್ತು ಅಂತ ಅಂದರೆ ಅದರ ಪ್ರಮಾಣ ಯಾವಾಗ ಹದಿಹರೆಯದಲ್ಲಿ ಆರಂಭ ಆಗ್ತಾಯಿತ್ತು. ಹದಿಹರೆಯದಲ್ಲಿ ಮೆನಿಸ್ಟ್ರೇಷನ್ ಅಂತ ನಾವು ಹೇಳ್ತೀವಿ, ಋತುಚಕ್ರ ಆರಂಭ ಆಗೋದು ಅಂತ. ಆಮೇಲೆ ಋತುಚಕ್ರ ನಿಲ್ಲೋದು, ಋತು ಬಂಧ ಅಂತಾರೆ, ಅದು ಮೆನೋಪಾಸ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಒಂದು 47, 48, 50 ವರ್ಷ, ಭಾರತೀಯ ಹೆಂಗಸರಲ್ಲಿ ಇದು 50 ವರ್ಷ ಅಂತಂತೀವಿ, ಆ್ಯಾವರೇಜ್ನ ನಾವು ತಗೊಳ್ಳೋದಾದರೆ. ಸೊ ಈಗ ಒಂದು ಹಿಂದೆ ಎಲ್ಲ 16, 18 ವರ್ಷಕ್ಕೆ ಋತುಚಕ್ರ ಆರಂಭ ಆಗ್ತಿತ್ತು, ಸ್ವಲ್ಪ ನಿಧಾನ. ಏಕೆಂದರೆ ದೇಹದಲ್ಲಿ ಫ್ಯಾಟ್ ಸೆಲ್ಸ್ ಜಾಸ್ತಿ ಆದಂಗೆ ಅದು ಒಂದು ಸಿಗ್ನಲ್ ಹೋಗುತ್ತೆ ನಮ್ಮ ಹೈಪೋಥಲಾಮಸ್ಗೆ. ಹೈಪೋಥಲಾಮಸ್ಸಿಂದ ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಅದೇನು ಮಾಡುತ್ತೆ, ಪಿಟ್ಯೂಟರಿಯ ಮೇಲೆ ಆ್ಯಕ್ಟ್ ಮಾಡಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಬಿಡುಗಡೆ ಮಾಡುತ್ತೆ. ಇವುಗಳು ಏನು ಮಾಡುತ್ತೆ, ನಮ್ಮ ಒಂದು ಓವರಿಗಳಿಗೆ ಬಂದು ಅಲ್ಲಿ ಅದರ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿಂದ ಎಸ್ಟ್ರೋಜನ್, ಓವರಿಯಿಂದ ಎಸ್ಟ್ರೋಜನ್ ಹಾರ್ಮೋನು ಬಿಡುಗಡೆಯಾಗುವ ಹಾಗೆ, ಮತ್ತು ಫಾಲಿಕಲ್ಲು ಬೆಳವಣಿಗೆ ಆಗಿ ಬೆಳವಣಿಗೆ ಆದ ಫಾಲಿಕಲ್ಲು ಲ್ಯೂಟಿನೈಸ್ ಹಾರ್ಮೋನ್ ಪ್ರಭಾವದಿಂದಾಗಿ ಅದು ಮೊಟ್ಟೆ ಅಂತ ಏನಂತೀವಿ, ಎಗ್ ಅಂತ, ಓವಮ್ ಅಂತ, ಅದು ರಿಲೀಸ್ ಆಗ್ತಾ ಬರುತ್ತೆ. ಇದು ಒಂದು ಕ್ರಿಯೆ ನಡೆಯೋದು. ಇದು ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಹೆಣ್ಣು ಮಕ್ಕಳಲ್ಲಿ 14, 16, 18 ವರ್ಷ ಆದಾಗ ಋತುಚಕ್ರ ಆರಂಭ ಆಗ್ತಾಯಿತ್ತು. ಈ ಋತುಚಕ್ರ 18 ವರ್ಷಕ್ಕೆ ಆರಂಭ ಆದರೆ 50 ವರ್ಷಕ್ಕೆ ಅದು ಕೊನೆ ಆಗ್ತಾಯಿತ್ತು. ಅಲ್ಲಿ ಎಲ್ಲ ಫಾಲಿಕಲ್ಗಳು ಕಮ್ಮಿ ಆಗ್ತಾ ಬರೋವು, ಮತ್ತು ಎಗ್ಸ್ಗಳು ಏನಿರುತ್ತೆ ಅದೆಲ್ಲ ಕಮ್ಮಿಯಾಗಿ ಕೊನೆಗೆ ಅದು ಖಾಲಿ ಆಗುತ್ತಲ್ಲ, ಆವಾಗ ಅವರು ಓವ್ಯುಲೇಷನ್ ಇರೋದಿಲ್ಲ, ಇದು ಅಂಡಾಣುಗಳು ಬಿಡುಗಡೆ ಆಗೋದಿಲ್ಲ. ಅದನ್ನು ನಾವು ಮೆನೋಪಾಸಲ್ ಅಂತ ಕರಿತೀವಿ. ಈ ಹಂತದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ 4-5 ಮಕ್ಕಳುಗಳು ಇರ್ತಾಯಿತ್ತು. ಮಗು ಪ್ರೆಗ್ನೆನ್ಸಿ ಆದ ತಕ್ಷಣ ಎಸ್ಟ್ರೋಜನ್ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ದೇಹದಲ್ಲಿ. ಅದು ಎಲ್ಲಿವರೆಗೆ ಅಂದರೆ, ಆ ಪ್ರೆಗ್ನೆನ್ಸಿ ಆಮೇಲೆ ಮಗು ಹುಟ್ಟಿ ಮಗುಗೆ ಹಾಲು ಕೊಡೋ ಒಂದು ಹಂತದಲ್ಲೂ ಎಸ್ಟ್ರೋಜನ್ನು ಕಡಿಮೆನೇ ಇರುತ್ತೆ. ಏಕೆಂದರೆ ಎಸ್ಟ್ರೋಜನ್ ಜಾಸ್ತಿ ಆದಂಗೆ ಓವ್ಯುಲೇಷನ್ನು ಆಗಬೇಕದು. ಹಾಗಾಗಿ ಮತ್ತೊಂದು ಅಂಡಾಣು ಬಿಡುಗಡೆ ಆಗಬಾರ್ದಲ್ಲ, ಏಕೆಂದರೆ ಮಗು ಇನ್ನೂ ಸಣ್ಣದು, ಹಾಲು ಕುಡಿಸ್ತಾ ಇರೋದ್ರಿಂದ ಪುನಃ ಅವರಿಗೆ ಋತುಚಕ್ರ ಆರಂಭ ಆಗಿರೋದಿಲ್ಲ. ಹಾಗಾಗಿ ಪ್ರತಿಯೊಂದು ಪ್ರೆಗ್ನೆನ್ಸಿಯಲ್ಲೂ ಸುಮಾರು 2 ವರ್ಷಗಳ ಕಾಲ ಅವರಿಗೆ ಎಸ್ಟ್ರೋಜನು ಬಿಡುಗಡೆ ಆಗ್ತಾ ಇರಲಿಲ್ಲ. ಬಿಡುಗಡೆ ಆದರೂ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಾಯಿತ್ತು. ಒಂದು 6 ಮಕ್ಕಳು ಅಂದರೆ 12 ವರ್ಷಗಳ ಕಾಲ ಅವರಿಗೆ ಎಸ್ಟ್ರೋಜನ್ನಿಂದ ಪ್ರೊಟೆಕ್ಷನ್ ಇತ್ತು, ಎಸ್ಟ್ರೋಜನ್ ಜಾಸ್ತಿ ಬಿಡುಗಡೆ ಆಗ್ತಿರಲಿಲ್ಲ. ಮತ್ತು ಋತುಚಕ್ರ ಆರಂಭ ಆಗ್ತಿದ್ದು ನಿಧಾನ, 14, 16 ವರ್ಷ, 47, 48, 50 ವರ್ಷ. ಈ ಅವಧಿಯಲ್ಲಿ ಸುಮಾರು 15, 20 ವರ್ಷಗಳ ಕಾಲ ಮಾತ್ರ ಅವರು ಎಸ್ಟ್ರೋಜನ್ಗೆ ಎಕ್ಸ್ಪೋಸ್ ಆಗ್ತಿದ್ರು. ಹಾಗಾಗಿ ದೇಹದಲ್ಲಿರುವಂತಹ ಈ ಒಂದು ಸ್ತನದಲ್ಲಿರುವಂಥ ಮೆಮರಿ ಸೆಲ್ಸ್ಗಳೇ ಆಗಿರ್ಬೋದು, ಇವುಗಳಲ್ಲಿರುವ ರೆಸೆಪ್ಟಾರ್ಗೆ ಹೆಚ್ಚು ಎಸ್ಟ್ರೋಜನು ತಲುಪದೇ ಇದ್ದಿದ್ದರಿಂದ ಅವು ಕ್ಯಾನ್ಸರ್ ಜೀವಕೋಶಗಳಾಗಿ ಪರಿವರ್ತನೆ ಹೊಂದುತ್ತಾ ಇರಲಿಲ್ಲ. ಅದು ಒಂದು. ಮತ್ತು ಮಗು ಆಗುವಂಥ ಸಂದರ್ಭದಲ್ಲಿ ಈ ಮೆಮೊರಿ ಸೆಲ್ಸ್ಗಳು ಡಿಫ್ರೆನ್ಷಿಯೇಟ್ ಆಗುತ್ತೆ, ಅಂದರೆ ಅದರ ರೂಪವನ್ನು ಬದಲಾಯಿಸುತ್ತೆ. ಅದರ ರೂಪವನ್ನು ಬದಲಾಯಿಸಿ ಡಿಫ್ರೆನ್ಷಿಯೇಟ್ ಆದಾಗ ಏನಾಗುತ್ತೆ, ಅಲ್ಲಿ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ, ಅದು ಎಸ್ಟ್ರೋಜನ್ಗೆ ರೆಸ್ಪಾಂಡ್ ಮಾಡಿ ಕ್ಯಾನ್ಸರ್ ಆಗುವ ಸಾಧ್ಯತೆ ತುಂಬ ಕಮ್ಮಿ. ಹಾಗಾಗಿ ಹಿಂದಿನ ಕಾಲದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಪ್ರಮಾಣ ತುಂಬ ಕಡಿಮೆ ಇತ್ತು. ಇವಾಗ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ, ಮೊದಲನೇದಾಗಿ ಋತುಚಕ್ರ ಆರಂಭ ಆಗೋದು ಪ್ರೀಪೋನ್ ಆಗಿಬಿಟ್ಟಿದೆ. ಹೆಣ್ಣು ಮಕ್ಕಳಿಗೆ 14, 16 ವರ್ಷದಲ್ಲಿ ಋತುಚಕ್ರ ಆರಂಭ ಆಗ್ತಾ ಇದ್ದಿದ್ದು ಇವಾಗೇನಾಗಿದೆ, 8 ವರ್ಷ 10 ವರ್ಷಕ್ಕೆ ಋತುಚಕ್ರ ಆರಂಭ ಆಗ್ತಿದೆ. 10 ವರ್ಷದಿಂದ 50 ವರ್ಷದ ಕಾಲ ಅವರ ದೇಹದಲ್ಲಿ ಎಸ್ಟ್ರೋಜನ್ನು ಪ್ರಮಾಣ ಜಾಸ್ತಿ ಇರುತ್ತೆ. ಆಮೇಲೆ ಏನಾಗ್ತಾ ಇದೆ, ಮದುವೆ ಆಗೋದು ನಿಧಾನ, ಒಂದು ಮಗು ಇರುತ್ತೆ. ಒಂದು ಮಗು ಅಂದರೆ ಎಸ್ಟ್ರೋಜನಿಂದ ಬರೀ 2 ವರ್ಷಗಳ ಮಾತ್ರ ಪ್ರೊಟೆಕ್ಷನ್ ಅವರಿಗೆ. ಇನ್ನು ಮಿಕ್ಕ ಅವಧಿಯಲ್ಲಿ ಈಗ 2 ವರ್ಷ ಪ್ರೊಟೆಕ್ಷನ್ ಅಂತಂದರೆ 10 ವರ್ಷಕ್ಕೆ ಆ ಮಗು ಒಂದು ಮೈನರ್ ಇತ್ತು ಅಥವಾ ಋತುಚಕ್ರ ಆರಂಭ ಆಯಿತು ಅಂದರೆ 48 ವರ್ಷಗಳ ಕಾಲ ಸತತವಾಗಿ ಆ ಮಹಿಳೆ ಒಂದು ಎಸ್ಟ್ರೋಜನ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಉಂಟಾಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಯಾವ ಹೆಂಗಸು ಮಗು ಇರೋದಿಲ್ಲ ಅಥವಾ ಒಂದು ಮಗು ಇರುತ್ತೆ, ಆ ಥರದ ಹೆಂಗಸರಿಗೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಯಾರು ಬೇಗ ಅರ್ಲಿ ಮೆನಿಸ್ಟ್ರೇಷನ್, ಲೇಟ್ ಮೆನೋಪಾಸ್,
ಲೇಟ್ ಮೆನೋಪಾಸ್ ಅಂದರೆ 50 ವರ್ಷಕ್ಕೆ ಆಗಬೇಕಾಗಿದ್ದು 53, 54 ವರ್ಷ ಅದುವರೆಗೂ ಅವರಿಗೆ ಮೆನೋಪಾಸ್ ಆಗಿರೋದಿಲ್ಲ. ಮತ್ತು ಅರ್ಲಿ ಮೆನ್ಸ್ಟ್ರೇಷನ್ ಅಂತಂದರೆ 8-10 ವರ್ಷಕ್ಕೆ ಮೆನ್ಸ್ಟ್ರೇಷನ್ ಆರಂಭ ಆಗ್ತಾಯಿದೆ. ಇದಕ್ಕೂ ಕಾರಣಗಳನ್ನು ನಾವು ನೋಡ್ತಾ ಹೋದರೆ ಇದೆಲ್ಲ ಇಷ್ಟು ವೇರಿಯೇಷನ್ ಆಗ್ತಿದೆ ಅಂತಂದರೆ ಹೊರಗಡೆಯಿಂದ ನಾವು ಬಹಳಷ್ಟು ಈ ಹಾರ್ಮೋನುಗಳನ್ನು ದೇಹದ ಒಳಗಡೆ ನಾವು ತಗೊತಾ ಇದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಹೆಣ್ಣುಮಕ್ಕಳು ಬೇಗ ಏನಕ್ಕೆ ಮೆನ್ಸ್ಟ್ರೇಷನ್ಗೆ ಒಳಗಾಗ್ತಾರೆ ಅಂದರೆ ಹೆಚ್ಚು ಮಾಂಸಾಹಾರವನ್ನು ಸೇವನೆ ಮಾಡೋದು, ಅದರಲ್ಲೂ ಪೌಲ್ಟ್ರಿ ಒಂದು ಯಾವುದಿರುತ್ತೆ ಅದಕ್ಕೇನು ಮಾಡಿರ್ತಾರೆ, ಆ ಕೋಳಿಗಳಿಗೆ ಗ್ರೋತ್ ಹಾರ್ಮೋನ್ನ ಇಂಜೆಕ್ಟ್ ಮಾಡಿರ್ತಾರೆ. ಗ್ರೋತ್ ಹಾರ್ಮೋನ್ ಇಂಜೆಕ್ಟ್ ಮಾಡಿದಾಗ ಕೋಳಿಗಳ ಬೆಳವಣಿಗೆ ಬೇಗ ನಡೀತಾ ಇರುತ್ತೆ. ಬೆಳವಣಿಗೆ ಜಾಸ್ತಿ ಅಂದರೆ ಮಾಂಸ ಎಲ್ಲ ಚೆನ್ನಾಗಿ ತೂಕ ಜಾಸ್ತಿ ಬರುತ್ತೆ. ಅದನ್ನು ನಾವು ಸೇವನೆ ಮಾಡಿದಾಗ ಗ್ರೋತ್ ಹಾರ್ಮೋನು ನಮ್ಮ ದೇಹಕ್ಕೆ ಹೋಗುತ್ತೆ. ಗ್ರೋತ್ ಹಾರ್ಮೋನು ಒಂದು ಸಿಗ್ನಲ್ ಕೊಡುತ್ತೆ ಎಂಡೋಕ್ರೈನ್ ಪಾತ್ವೇಗೆ. ಮತ್ತು ದೇಹದಲ್ಲಿ ಫ್ಯಾಟ್ ಸೆಲ್ಸ್ಗಳು ಜಾಸ್ತಿ ಡೆಪಾಸಿಟ್ ಆಗುತ್ತೆ. ಫ್ಯಾಟ್ ಜಾಸ್ತಿ ಡೆಪಾಸಿಟ್ ಆದಂಗೆ ಅದು ಎಸ್ಟ್ರೋಜನ್ನು, ಟೆಸ್ಟೋಸ್ಟಿರಾನು, ಲಿವರು, ಫ್ಯಾಟ್ ಸೆಲ್ಲು ಇವುಗಳು ಸಹ ಒಂದು ಪ್ರಮಾಣದಲ್ಲಿ ಓವರಿ ಜೊತೆಗೆ ಟೆಸ್ಟಿಸ್ ಜೊತೆಗೆ ಈ ಒಂದು ಆ್ಯಂಡ್ರೋಜನ್ಗಳನ್ನು, ಎಸ್ಟ್ರೋಜನ್ಗಳನ್ನು ಸಹ ಈ ಸೆಲ್ಗಳು ಅಡಿಪೋಸೈಟ್ಸ್ಗಳು ಸಹ ಬಿಡುಗಡೆ ಮಾಡೋದ್ರಿಂದ ನಮ್ಮ ಎಂಡೋಕ್ರೈನ್ ಪಾತ್ವೆಯಲ್ಲಿ ವೇರಿಯೇಷನ್ ಆಗಿ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಿದೆ. ಇದು ಒಂದು ಬಹಳ ಮುಖ್ಯವಾದ ಕಾರಣ ಸ್ತನ ಕ್ಯಾನ್ಸರ್ಗೆ. ಅದೇ ರೀತಿ ಪ್ರಾಸ್ಟೇಟ್ ಕ್ಯಾನ್ಸರ್ ಪುರುಷರಲ್ಲಿ ಜಾಸ್ತಿ ಅಂತ ನಾವು ಹೇಳ್ತೀವಿ. ಇತ್ತೀಚೆಗೆ ಯಾವುದು ಡೆತ್ ಜಾಸ್ತಿ ಆಗ್ತಾ ಇದೆ ಕ್ಯಾನ್ಸರ್ ಡೆತ್ ಅಂತ ನೋಡೋದಾದರೆ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರು, ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್. ಮೊದಲು ಪ್ರಾಸ್ಟೇಟ್ ಕ್ಯಾನ್ಸರು ತುಂಬ ಕಡಿಮೆ ಇತ್ತು. ಇವಾಗ ಏನಕ್ಕೆ ಜಾಸ್ತಿ ಆಗ್ತಿದೆ, ಒಂದು ಸೆಕೆಂಡು ಟೆಸ್ಟೋಸ್ಟಿರಾನ್ ಹಾರ್ಮೋನು. ಇಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಜಾಸ್ತಿ ಆಗ್ತಾ ಇದೆ. ಹೈಪೋ ಸೆಕ್ರಿಷನ್ ಅಥವಾ ಹೈಪರ್ ಸೆಕ್ರಿಷನ್, ಹೈಪರೇ ಜಾಸ್ತಿ. ಹೈಪರ್ ಅಂದರೆ ಜಾಸ್ತಿ ಹಾರ್ಮೋನುಗಳು ಬಿಡುಗಡೆ ಆಗ್ತಾ ಇರೋದ್ರಿಂದ ಈ ಒಂದು ಎಂಡೋಕ್ರೈನ್ ಆರ್ಗನ್ಸ್ ಅದರಿಂದ ಬಿಡುಗಡೆಯಾಗುವ ಈ ಹಾರ್ಮೋನುಗಳಿಂದ ಈ ಜನನೇಂದ್ರಿಯಗಳಲ್ಲಿ ಮುಖ್ಯವಾಗಿ ತೊಂದರೆಗಳು, ಅದರ ಒಂದು ಕ್ಯಾನ್ಸರ್ನ ನಾವು ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ವಿ. ಹೆಂಗಸರಲ್ಲಿ ಸ್ತನ ಕ್ಯಾನ್ಸರ್ ಆಗಿರ್ಬೋದು, ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್. ಅದಕ್ಕೆ PSA ಅಂತ ಒಂದಿದೆ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜೆನ್ ಟೆಸ್ಟ್ ಅಂತ ಮಾಡ್ತಾರೆ. ಇನ್ನು ಪ್ರಾಸ್ಟೇಟ್ ಏನಾದ್ರು ಎನ್ಲಾರ್ಜ್ ಆಗಿದೆ ಅಂದರೆ ಕ್ಯಾನ್ಸರ್ ಆಗಿದೆಯಾ, ಗೆಡ್ಡೆ ಆಗಿದೆಯಾ ಅಂತ ನೋಡೋದಕ್ಕೆ ಅವಾಗ ಗೊತ್ತಾಗುತ್ತೆ. ಅದೇನಾದ್ರು ಪಾಸಿಟಿವ್ ಬಂದರೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ. ಹಾಗಾಗಿ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತ ನೋಡೋದಾದರೆ ಇವುಗಳು ಬಹಳ ಪ್ರಮುಖ. ಅಂದರೆ ಎಂಡೋಕ್ರೈನ್ ನಮ್ಮ ಹಾರ್ಮೋನ್ ಮೇಲೆ ನೇರವಾಗಿ ಡಿಪೆಂಡ್ ಆಗಿರೋ ಅಂಥದ್ದು. ಅದರ ಹೊರತಾಗಿ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ಗಳಲ್ಲಿ ಲಂಗ್ ಕ್ಯಾನ್ಸರು ಜಾಸ್ತಿ ಆಗ್ತಿದೆ. ಸ್ಮೋಕಿಂಗ್ ಆಗ್ಬೋದು, ಪೊಲ್ಯೂಟೆಂಟು ಹೊರಗಡೆಯ ಗಾಳಿಯಲ್ಲಿರುವಂತಹ ವಿಷಕಾರಕ್ಕೆ ನಾವು ಹೆಚ್ಚು ಎಕ್ಸ್ಪೋಸ್, ಆಕ್ಯುಪೇಷನಲ್ ಜಾಸ್ತಿ ಇದು. ಯಾರು ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಸದಾಕಾಲ ಅವರು ರಾಸಾಯನಿಕಗಳಿಗೆ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ. ಸದಾಕಾಲ ಅವರು ಮಾಸ್ಕ್ ಅದೆಲ್ಲ ವೇರ್ ಮಾಡಬೇಕು, ಎಲ್ಲ ಸಂದರ್ಭದಲ್ಲೂ ಆಗಲ್ಲ. ಮತ್ತು ಆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೆಚ್ಚು ವಿಷಕಾರಿ ಪದಾರ್ಥಗಳಿರುತ್ತೆ. ಇಂಥವರಿಗೆ ಲಂಗ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಹಾಗಾಗಿ ಈ ಕ್ಯಾನ್ಸರ್ ಅನ್ನೋದು ಪರಿಸರದಲ್ಲಿರುವ ಬಹಳಷ್ಟು ಕಾರಣಗಳು, ಅದರ ಜೊತೆಗೆ ನಮ್ಮ ದೇಹದಲ್ಲಾಗುವ ಮ್ಯೂಟೇಷನ್ಗಳು, ಆ ಪರಿಸರದಲ್ಲಿರುವ ಕಾರಕಗಳಿಂದ ದೇಹದಲ್ಲಿ ಮ್ಯೂಟೇಷನ್ ಆಗುತ್ತೆ. ಮ್ಯೂಟೇಷನ್ ಆದ ನಂತರ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಹೊಂದುತ್ತೆ. ನಾನೀಗ ಸೌಮ್ಯ ಗೆಡ್ಡೆ, ಉಗ್ರ ಗೆಡ್ಡೆಗಳ ಬಗ್ಗೆ ಹೇಳ್ತಾ ಇದ್ದೆ. ಸೌಮ್ಯ ಗೆಡ್ಡೆ ಅಂದರೆ ಬಿನೈನ್ ಟ್ಯೂಮರ್ ಅಂತ. ದೇಹದಲ್ಲಿ ಎಲ್ಲೋ ಒಂದು ಕಡೆ ಗೆಡ್ಡೆ ಬೆಳೆಯಲು ಆರಂಭ ಆಗುತ್ತೆ. ಆದರೆ ಈ ಸೌಮ್ಯ ಗೆಡ್ಡೆ ಸುತ್ತ ಒಂದು ಕವಚ ಇರುತ್ತೆ, ಒಂದು ಕೋಟೆ ಥರ. ಹಾಗಾಗಿ ಅದೇನಾಗಿರುತ್ತೆ ಅಂದರೆ ಸೇಫ್, ಅದು ಏನು ಕ್ಯಾನ್ಸರ್ ಗೆಡ್ಡೆ ಆಗಿರೋದಿಲ್ಲ. ಆದರೆ ಹೊರಗಡೆಯ ಯಾವುದೋ ಒಂದು ಪ್ರಚೋದನೆ ಮತ್ತು ಆ ಜೀವಕೋಶಗಳೇನು ಮಾಡುತ್ತೆ, ಆ ಕವಚವನ್ನು ಅದನ್ನು ಭೇದಿಸ್ಬಿಡುತ್ತೆ. ಅಂದರೆ ಪ್ರೋಟಿಯೋಲೈಟಿಕ್ ಎನ್ಸೈಮ್ಗಳು ಎಲ್ಲ ರಿಲೀಸ್ ಆಗಿ ಅದನ್ನು ಭೇದಿಸ್ಬಿಡುತ್ತೆ. ಭೇದಿಸಿದಾಗ ಏನಾಗುತ್ತೆ, ಈ ಜೀವಕೋಶಗಳು ನಮ್ಮ ರಕ್ತ ಅಥವಾ ಲಿಂಫ್ ಮುಖಾಂತರ ಎಲ್ಲ ಕಡೆಗೂ ದೇಹದ ರಕ್ತದಲ್ಲಿ ಸಂಚಾರದ ಜೊತೆಗೆ ಇದು ಹರಡುತ್ತಾ ಹೋಗುತ್ತೆ. ಇದು ಹಾಗೆ ಸಾಗುತ್ತಾ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಯಾವಲ್ಲಿ ಅದು ಅಟ್ಯಾಚ್ ಅದಕ್ಕೆ ಅನುಕೂಲ ಇದೆ ಅಂಥ ಕಡೆ ಅಟ್ಯಾಚ್ ಆಗುತ್ತೆ. ಅಲ್ಲಿ ಅದರ ಬೆಳವಣಿಗೆನ ಆರಂಭ ಮಾಡುತ್ತೆ. ಆವಾಗ ನಾವು ಅದನ್ನು ಮೆಟಾಸ್ಟಾಸಿಸ್ ಅಂತೀವಿ. ಅಂದರೆ ವೈದ್ಯರು ಹೇಳ್ತಾರೆ ಇದು ದೇಹದಲ್ಲಿ ಎಲ್ಲ ಕಡೆ ಹರಡುಬಿಟ್ಟಿದೆ ಅಂತ. ಯಾವ ರೀತಿ ಹರಡಿತು ಅಂದರೆ, ಮೊದಲು ಒಂದು ಕಡೆ ಆರಂಭ ಆಯಿತು, ಅದು ಕ್ಯಾನ್ಸರ್ ಗೆಡ್ಡೆ ಆಯಿತು. ಮೊದಲು ಕ್ಯಾನ್ಸರ್ ಆಗಿರಲಿಲ್ಲ, ನಂತರ ಕ್ಯಾನ್ಸರ್ ಗೆಡ್ಡೆ ಆಯಿತು. ಯಾವುದೋ ಒಂದು ಪ್ರಚೋದನೆಯಿಂದ ಕ್ಯಾನ್ಸರ್ ಗೆಡ್ಡೆ ಆದಾಗ ಅದರ ಕವಚ ಒಡೆದೋದಾಗ ಜೀವಕೋಶಗಳೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಸ್ಪ್ರೆಡ್ ಆಗಿ ಅದು ರಕ್ತದಲ್ಲಿ ಮತ್ತು ಲಿಂಫ್ ದ್ರವದಲ್ಲಿ ದೇಹದಲ್ಲೆಲ್ಲ ಸರ್ಕ್ಯುಲೇಟ್ ಆಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ರಿಮೋಟ್ ಜಾಗ, ಅದು ಮೆದುಳಿಗೆ ಹೋಗ್ಬೋದು ಅಥವಾ ಲಂಗ್ಸ್ಗೆ ಹೋಗ್ಬೋದು, ಎಲ್ಲೋ ಬೇರೆ ಕಡೆ ಹೋಗಿ ಅಲ್ಲಿ ಪುನಃ ಸೆಕೆಂಡರಿ ಗ್ರೋತ್ ಅಂತೀವಿ. ಆ ಸೆಕೆಂಡರಿ ಗ್ರೋತ್ ಆರಂಭ ಆಗುತ್ತೆ. ಅಲ್ಲೂ ಗೆಡ್ಡೆ ಆಗಿರುತ್ತೆ. ದೇಹದಲ್ಲಿ ಸುಮಾರು ಕಡೆ ಗೆಡ್ಡೆ ಆಗೋಗಿರುತ್ತೆ. ಅವಾಗೇನಾಗುತ್ತೆ, ಸರ್ಜರಿ ಮಾಡೋಕ್ಕಾಗೋದಿಲ್ಲ.
ಅಂಥ ಸಂದರ್ಭದಲ್ಲಿ ಅವರಿಗೆ ಕೀಮೋಥೆರಪಿ ಕೊಡ್ತಾರೆ. ಇನ್ನು ಅಡ್ವಾನ್ಸ್ ಈಗ ಟೈಲರ್ ಮೇಡ್ ಬೇಕಾದಷ್ಟು ಬಂದಿದೆ, ಮೊನೊಕ್ಲೋನಲ್ ಆ್ಯಂಟಿಬಾಡಿ, ಇಮ್ಯುನೋಥೆರಪಿ ಎಲ್ಲ ಬಂದಿದೆ. ಕೆಲವು ತುಂಬ ವೆಚ್ಚ ಜಾಸ್ತಿ ಆದರೂ ಸಹ ಆ ಥರದ್ದು ಸಹ ಲಭ್ಯ ಇದೆ. ಇದು ಬಿನೈನ್ ಸೌಮ್ಯ ಗೆಡ್ಡೆ ಉಗ್ರ ಗೆಡ್ಡೆಯಾಗಿ ಪರಿವರ್ತನೆ ಹೊಂದುವಂತಹ ಒಂದು ಸ್ಥಿತಿ ಅಂತ ಹೇಳ್ಬೋದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.